ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ ದರ್ಶನ್ ಜಾಮೀನು ಪಡೆದು ಈಗ ಹೊರಗಿದ್ದಾರೆ. ನಾನು ಯಾವುದೇ ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ, ಲೈಸೆನ್ಸ್ ರದ್ದು ಮಾಡುವ ಪ್ರಮೇಯವೇ ಬರೋದಿಲ್ಲ ಹಿಂಗಂತ ದರ್ಶನ್ ಪ್ರತ್ಯುತ್ತರ ನೀಡಿದ್ದಾರೆ. ನಿಮ್ಮ ಮೇಲೆ ಕೊಲೆ ಪ್ರಕರಣ ಇರೋದ್ರಿಂದ ನಿಮ್ಮ ಗನ್ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಡಿಸಿಪಿ ನೋಟಿಸ್ ನೀಡಿದ್ರು. ನೋಟಿಸ್ಗೆ ಈಗ ದರ್ಶನ್ ಪ್ರತ್ಯುತ್ತರ ನೀಡಿದ್ದಾರೆ. ಕಾನೂನಾತ್ಮಕವಾಗಿ ಜಾಮೀನು ಪಡೆದುಕೊಂಡಿದ್ದೇನೆ, ಷರತ್ತುಗಳನ್ನು ಪಾಲನೆ ಮಾಡ್ತಾ ಇದ್ದೀನಿ. ಬೆಂಗಳೂರಿನಿಂದ ಹೊರಗೆ ಹೋಗುವಾಗಲೂ ಕೋರ್ಟ್ನ ಅನುಮತಿಯನ್ನ ಪಡೆದುಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾವುದೇ ಷರತ್ತು ಉಲ್ಲಂಘನೆ ಮಾಡೇ ಇಲ್ಲ, ಹೀಗಾಗಿ ನೀವು ಲೈಸೆನ್ಸ್ ರದ್ದು ಮಾಡುವ ಪ್ರಮೇಯವೇ ಬರೋದಿಲ್ಲ ಅಂತ ಪ್ರತ್ಯುತ್ತರ ನೀಡಿದ್ದಾರೆ. ನಾನು ಯಾವುದೇ ಷರತ್ತುಗಳನ್ನ ಉಲ್ಲಂಘಿಸಿಲ್ಲ ಅಂತ ದರ್ಶನ್ ಪ್ರತ್ಯುತ್ತರವನ್ನ ನೀಡಿದ್ದು, ದರ್ಶನ್ ಬಳಿಯಿದ್ದ ಪಿಸ್ತೂಲ್ ಲೈಸೆನ್ಸ್ ರದ್ದಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಗನ್ ಲೈಸೆನ್ಸ್ ರದ್ದು ಬಗ್ಗೆ ಡಿಸಿಪಿ ನೋಟಿಸ್ಗೆ ದರ್ಶನ್ ಉತ್ತರವನ್ನ ನೀಡಿದ್ದಾರೆ. ನಾನು ಯಾವುದೇ ಷರತ್ತುಗಳನ್ನು ಕೂಡ ಇದುವರೆಗೂ ಉಲ್ಲಂಘನೆ ಮಾಡಿಲ್ಲ ಅಂತ ದರ್ಶನ್ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಲೈಸೆನ್ಸ್ ರದ್ದು ಮಾಡುವ ಪ್ರಮೇಯವೇ ಬರೋದಿಲ್ಲ, ಯಾಕಂದ್ರೆ ನಾನು ಯಾವುದೇ ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ, ಹೀಗಾಗಿ ಲೈಸೆನ್ಸ್ ರದ್ದು ಮಾಡುವ ಯಾವುದೇ ಪ್ರಮೇಯ ಬರೋದಿಲ್ಲ. ನಾನು ಕಾನೂನಾತ್ಮಕವಾಗಿ ಜಾಮೀನನ್ನ ಪಡೆದುಕೊಂಡಿದ್ದೇನೆ ಅಂತ ನೋಟಿಸ್ ನೀಡಿದಂತಹ ಡಿಸಿಪಿಗೆ ಪ್ರತ್ಯುತ್ತರವನ್ನ ದರ್ಶನ್ ನೀಡಿದ್ದು, ಕೋರ್ಟ್ನ ಅನುಮತಿ ಮತ್ತು ಷರತ್ತು ಪಾಲನೆಯನ್ನ ಮಾಡ್ತಿದ್ದೇನೆ, ಯಾವುದೇ ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ, ನಾನು ಯಾವುದೇ ಷರತ್ತು ಉಲ್ಲಂಘನೆ ಮಾಡೇ ಇಲ್ಲ ಅಂತ ದರ್ಶನ್ ಡಿಸಿಪಿ ಕೊಟ್ಟಂತಹ ನೋಟಿಸ್ಗೆ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಡಿಸಿಪಿ ನೋಟಿಸ್ಗೆ ನಟ ದರ್ಶನ್ ಉತ್ತರವನ್ನ ನೀಡಿದ್ದಾರೆ. ನಾನು ಯಾವುದೇ ಷರತ್ತನ್ನ ಉಲ್ಲಂಘನೆ ಮಾಡಿಲ್ಲ ಅಂತ ಪ್ರತ್ಯುತ್ತರ ನೀಡಿದ್ದಾರೆ.